ಈ ಕಡೆ 4 ಪೀಸು, ಈ ಕಡೆ ದೊಡ್ಡ ದೊಡ್ಡ 2 ಪೀಸು ಬೇಯಬೇಕು ಇನ್ನೋದು. ಇದು ಕಲಿಸ್ತಾ ಇದ್ರೆ ಗಮ್ ಅಂತ ಸ್ಮೆಲ್ ಗೊತ್ತೈತೆ. ಹಾಕಿಲ್ಲ ಎಣ್ಣೆ ಇದಕ್ಕೆ. ಯಾಕೆ ಅಳ್ತಿದ್ಯಾ ಮಕ್ಕಳ ಹಾಗೆ ಮುಂದೆ ಕೂರಿಸ್ಬಿಟ್ಟು ಯಾಕೆ ಕಳ್ತಿದ್ಯಾ ಅಂತ. ವೆಲ್ಕಮ್ ಟು ವಿಜಯ್ ಸರ್. ಈಗ ಹೋದ ವಿಡಿಯೋಲಿ ಮೀನುಗಳನ್ನೆಲ್ಲ ಇದ್ದಿದ್ವಲ್ಲ, ಫ್ರೈ ಮಾಡ್ತೀವಿ ಅಂತ ಹೇಳಿದ್ವಲ್ಲ, ನಾವು ಎಲ್ಲ ಕ್ಲೀನ್ ಮಾಡಿ ನೋಡಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀವಿ. ಈ ಥರ ಒಂದೊಂದು ಸ್ಲೈಸ್ ಸೈಜಾಗಿ ಮಾಡಿದ್ದೀವಿ, ಒಂದೊಂದು ಹಂಗೆ ಉಂಡೆ ಮೀನು ಹಂಗೆ ಕಟ್ ಮಾಡಿದ್ದೀವಿ. ಇದನ್ನ ಫ್ರೈ ಮಾಡೋಕ್ಕೆ ಐಟಮ್ಸ್ ತಂದಿದ್ದೀವಿ ಇಲ್ಲೇ ನೋಡಿ. ಈಗ ಒಂದೊಂದಾಗೆ ಮಿಕ್ಸ್ ಮಾಡ್ಕೊತೀವಿ ನಾವು. ಮೊದಲನೇದಾಗಿ 10 ರೂಪಾಯಿದೊಂದು ಅಚ್ಕಾರದ ಪುಡಿ ಪ್ಯಾಕೆಟ್ ಹಾಕತ್ತಾ ಇದ್ದೀನಿ. ನೆಕ್ಸ್ಟು ಟರ್ಮರಿಕ್ ಪೌಡ್ರು ಇದೊಂದು ಅರ್ಧ ಪ್ಯಾಕೆಟ್ ಹಾಕತ್ತಾ ಇದ್ದೀನಿ. ಅರ್ಧನೂ ಬೇಡ, ಒಂದು ಸ್ವಲ್ಪ ಆದರೆ ಸಾಕು, ಸ್ವಲ್ಪ ಹಾಕೊಂಡಿದ್ದೀನಿ. ಫಿಶ್ ಕಬಾಬ್ ಪೌಡ್ರು ಒಂದು, ಆಮೇಲೆ ಕೋರಿಯಂಡರ್ ಪೌಡ್ರು ಇದೊಂದು ಅರ್ಧ ಹಾಕತ್ತಿದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟು 10 ರೂಪಾಯಿದೊಂದು 2 ಹಾಕತ್ತಾ ಇದ್ದೀನಿ. ಅಂಗಡಿದು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರಲ್ಲ, ಇದು ಇಲ್ಲೆಲ್ಲ ಮಾಡ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ಅಂಗಡಿದೆ 2 ಹಾಕತ್ತಾ ಇದ್ದೀವಿ. ಒಂದು ನಿಂಬೆಹಣ್ಣು ಹಾಕತ್ತಾ ಇದ್ದೀವಿ. ನೆಕ್ಸ್ಟು ದೊಡ್ಡ ದೊಡ್ಡದಾಗೈತೆ, ಚಿಕ್ಕ ಚಿಕ್ಕ ಇದ್ರೆ 2 ಹಾಕಬಿಡಿ. ರುಚಿಗೆ ತಕ್ಕಷ್ಟು ಉಪ್ಪು, ಎರಡು ಮೊಟ್ಟೆ, ನೋಡಿ ಅದಾಗ ಬರೋ ಗಂಟೆ ಚೆನ್ನಾಗಿ ಕಲಿಸ್ಕೊಡಿ. ಕಲಿಸ್ತಾ ಇದ್ರೆ ಗಮ್ ಅಂತ ಸ್ಮೆಲ್ ಗೊತ್ತೈತೆ. ಫಿಶ್ ಹಾಕೊಳ್ಳೋದು ನೆಕ್ಸ್ಟ್ ಮಸಾಲೆ ಕಲಿಸ್ಕೊಬಿಡಿ. ಆಮೇಲೆ ಎಲ್ಲ ಮಿಕ್ಸ್ ಮಾಡಿದ್ದೀವಿ. ಈಗ ಅದಕ್ಕೆ ಮ್ಯಾರಿನೇಟ್ ಆಗಲಿ ಅಂತ ಈ ಬಾಳೆ ಎಲೆ ಮೇಲೆ ಹಾಕ್ಬಿಟ್ಟು ಹಂಗೆ ಮುಚ್ಚಿಬಿಡ್ತೀವಿ. ಈಗ ಏನೋ ಮಾಡ್ಬೇಕಾ ಹಿಂಗೆ ಮುಚ್ಬೇಕಿರೋದು. ಇಲ್ಲಿ ಏನೊಂದಿಟ್ಟು ಬಾಟಲ್ ಇಟ್ಬಿಡಿ. ಅದೊಂದು ನೋಡಿ ಒಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಎಲ್ಲ ಕ್ಲೀನಾಗಿ. ನೋಡಿ ಐಡಿಯಾ ನೋಡಿ, 2 ಪ್ಯಾನ್ಗೆ ಅಕ್ಕಪಕ್ಕನೆ ಮಡಗಿದ್ದೀವಿ ನೋಡಿ. ಸ್ವಲ್ಪ ಹುಷಾರು ಹಂಗೆ ಅಷ್ಟ ಬಾಸ್. ನೋಡಿ ಉದ್ದದಕ್ಕೆ 2 ಹಾಕಿ, ಈ ಕಡೆ 4 ಪೀಸು, ಈ ಕಡೆ ದೊಡ್ಡ ದೊಡ್ಡ 2 ಪೀಸು. ಸಣ್ಣ ಸಣ್ಣಗಿರ್ಬೇಕು. ಬ್ರೋ ಅದು ಚೆನ್ನಾಗಿ ಹತ್ತುತ್ತೆ ಆಕ್ಚುಲಿ. ಹತ್ತುತ್ತೆ, ಅದು ಹಚ್ಬೇಕಲ್ಲ, ಅದಕ್ಕೆ ಇದು ವಿಸ್ಕಿ. ಇವರು ಬ್ರೋ ಬೆಳಗ್ಗೆಯಿಂದ ಮೀನು ಹಿಡ್ಬಿಟ್ಟು ಇವಾಗ ಬಂದು ಮಾಡ್ತಾ ಇದಾರೆ ಬ್ರೋ. ಚೆನ್ನಾಗಿ ಕಷ್ಟಪಟ್ಟು ಮಾಡ್ತಾ ಇದಾರೆ. ಬೆಂಕಿ ಹತ್ತಿಸೋ ಪ್ರಯತ್ನ ಪಡ್ತಾ ಇದಾರೆ. ಬೆಂಕಿ ಕೆಟ್ಟೈತೈತೆ, ಏನಿಲ್ಲ ಪರವಾಗಿಲ್ಲ ಮಾಡ್ತಾ ಇದಾರೆ ನೋಡಿ. ಪಾಪ ಎಷ್ಟು ಕಷ್ಟಪಟ್ಟು ಇಬ್ರು ಬೆಂಕಿ ಹಚ್ತಾವ್ರೆ. ಆ ಕಡೆ ಸಾಗರದೊಂದು ಒಲೆ, ಈ ಕಡೆ ಯಶವಂತದೊಂದು ಒಲೆ. ಫ್ರೈಯರ್ಸ್ ಹೋದ್ರೋಗ್ಲಿ ಬಾ ಮಗ, ಏನೇನೋ ಹೋಗೈತೆ ಜೀವನದಲ್ಲಿ. ಒಂದು ಪ್ಯಾನ್ ತಾನೆ ನೋಡಿ, ಇವಾಗ ಪಕ್ಕ ಆಯ್ತು. ಸಾಗರ ಆಗಿಂದ ಬೆಂಕಿ ಹಚ್ತಿದ್ದೀರಾ ನಿಮ್ಮ ಅನಿಸಿಕೆ? ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಭಗವತ್ನ ನೋಡಿದ್ರೆ. ಇವೆಲ್ಲ ಶೋಕಿ ಬೇಕಿತ್ತು ನಮ್ಗೆ. ಹಂಗಂತ್ಯ? ಒಂದೊಂದೆಲ್ಲ ನಿಮ್ದೆ ಮಾಡೋದು. ಬೆಳಗ್ಗೆಯಿಂದ ಕಷ್ಟಪಟ್ಟಿದ್ವಿ ಮೀನ್ ಹಿಡಿಯಕ್ಕೆ. ಮೀನ್ ಹಿಡಿಯಕ್ ಬೇರೆ ಬಲೆ ಸಿಗದೆ ನೆಟ್ಟಲ್ಲಿ ಹಿಡಿಯಕ್ ಪ್ರಯತ್ನ ಪಟ್ವಿ, ಆಗ್ಲಿಲ್ಲ. 2 ಸಿಕ್ತು, ಅದೇ 2 ಫಿಶ್. ಅದು ನೆಕ್ಸ್ಟ್ ನಾವು ಬಲೆ ಅಲ್ಲ ಏನು ಒಂದು 10 ಫಿಶ್ ಸಿಕ್ತು. ಚೆನ್ನಾಗಿ ಸಿಕ್ತು, ಆದ್ರೆ ಬೇಯದೇ ಪ್ರಾಬ್ಲಮ್ ಆಗ್ತಿದೆ. ನೋಡ ಹೆಂಗಿರುತ್ತೆ ಟೇಸ್ಟ್ ಅಂತ ವೇಟ್ ಮಾಡಿ. ಆಗ್ಲೇ ಒಂದು ಫಸ್ಟ್ ಹಾಕಿದ್ವಲ್ಲ ರೌಂಡ್ ಎತ್ತಿದೀವಿ, ಬೆಂದೈತಂತೆ ನೋಡ್ಬೇಕು. ಈಗ ಮೋನೆ ತಿನ್ ನೋಡಿದ್ದು ಮಗ ಹೆಂಗೈತೆ? ಓಕೆ ಚೆನ್ನಾಗಿದೆ. ಅಯ್ಯೋ ನೀವೊಂದು ಇಟ್ಕೊಂಡು ಬನ್ನಿ. ಬಿಸಿ ಆಯ್ತಾ? ಅಯ್ಯೋ ಕಣ್ ಬಿಡಕಾಯ್ತಲ್ಲ, ಉರಿತೈತೆ. ಈಗ ಮೀನ್ ಬೇಯಿಸ್ತವ್ರೆ. ಉಂಡ್ಕಿಂಡಿಸ್ಯೋ ಈ ಕಡೆ ಎತ್ ಬರಲ್ಲ.
ಉದ್ದುದ್ದ ಹೇಳಿದ್ರೆ ಅದು ಕಾಕ್ರೋಚ್ಗೆ ಎಣ್ಣೆ ಹಾಕ ಫಸ್ಟ್. ಬ್ರೋ ಹೆಂಗೈತೆ ಬ್ರೋ? ಬ್ರೋ ಚಿಕ್ಕದ್ರೆ ಇನ್ನೊಂದ್ಸತಿ ಕುಡಿ ಬ್ರೋ. ತುಂಬಾ ಚೆನ್ನಾಗಿದೆ ಬ್ರೋ, ಬೆಂದಿದೆ ನೀಟಾಗಿ, ಹಾಂ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿದಿದೆ. ಇಲ್ಲೇ ನೋಡ್ಬೋದು ಟೇಸ್ಟ್ ಹೆಂಗಿದೆ ಅಂತ. ಹ್ಞೂ ನೆಕ್ಸ್ಟ್ ಲೆವೆಲ್ ಇದೆ ಮಾತ್ರ. ಖಾರನೂ ತುಂಬ ಚೆನ್ನಾಗಿ ಹಿಡಿದಿದೆ. ಮ್ಯಾರಿನೇಟ್ ಚೆನ್ನಾಗೈತೆ. ನಾನೇ ಮಾಡಿದಲ್ವಾ? ಅದಕ್ಕೆ ನೀವು ಮಾಡಿರೋದಕ್ಕೆ ಚೆನ್ನಾಗಿರೋದು. ಮಗ ಹೆಂಗೈತೆ? ಹಾಂ ಯಾಕೆ ಅಳ್ತಿದ್ಯಾ? ಮಕ್ಕಳ ಹಾಗೆ ಮುಂದೆ ಕೂರಿಸ್ಬಿಟ್ಟು ಯಾಕೆ ಕಳ್ತಿದ್ಯಾ ಅಂತ ನಾನಾಗಿ ಕುಡಿಸಿದೆ, ನೀನು ಕೂತ್ಕೊಂಡಿದ್ದ. ಹೆಂಗೈತೆ ಟೇಸ್ಟು? ಟೇಸ್ಟ್ ಚೆನ್ನಾಗಿದೆ, ಖಾರ ಪಕ್ಕ ಇದೆ. ಯಾವ್ದು ಎಣ್ಣೆ ಕಣೆ ಹಾಕಿಲ್ಲ ಎಣ್ಣೆ ಇದಕ್ಕೆ. ಹ್ಞೂ ಬ್ರೋ. ಜಾಸ್ತಿ ಹಾಂ ಟೇಸ್ಟ್ ಮಾಡ್ತಾ ಇದ್ದೀನಿ ಈಗ. ಚೆನ್ನಾಗಿ ಬಂದೈತೆ. ಸಕ್ಕದಾಗೈತೆ ಮಾತ್ರ. ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಇಕ್ತಿದ್ವಲ್ಲ, ಚೆನ್ನಾಗಿ ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗೈತೆ. ಮತ್ತು ಸೌದೆ ಒಲೆಯಲ್ಲಿ ಮಾಡ್ತಿರೋದಕ್ಕೆ ಟೇಸ್ಟೇ ಬೇರೆ. ಸುಮ್ಮನೆ ಇಟ್ಕೊಳ್ಳದೆ ನಿಂಗೆ ಗೊತ್ತಾಗಲ್ಲ ಅವೆಲ್ಲ. ಬ್ರೋ ನಿಧಾನಕ್ಕೆ ದಬಾಕಿ ಬೇಯ್ಬೇಕು ಇನ್ನೋದು. ಇದು ಹಂಗೆ ಸೀಬೇಕದು, ಇನ್ನೂ ಟೇಸ್ಟ್ ಅವಾಗ. ನೋಡಿ ಎಲ್ಲ ಹಾಕೊಂಡು ಎಲ್ಲ ಸುತ್ತ ಕುತ್ಕೊಂಡು ತಿಂತಾ ಇದ್ದೀವಿ. ಫ್ರೆಂಡ್ಸ್ ಎಲ್ಲ ಬೆಳಗ್ಗೆಲ್ಲ ಹಿಡಿದವರು ನೋಡಿ, ಅವ್ರದ್ದೇ ಎಲ್ಲ. ಇದು ಚೆನ್ನಾಗೈತಲ್ಲ. ಇವತ್ತಿಗೆ ಇಷ್ಟು ವಿಡಿಯೋ ಮುಗೀತು. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಆಯ್ತಕ್ಕ, ಬಾಯ್.